ಹಲೋ ಸ್ನೇಹಿತರೆ, ಪ್ಲಾಟರ್ಸ್ ಆ್ಯಂಡ್ ವೈಬ್ಸ್ ಚಾನಲ್ಗೆ ಸ್ವಾಗತ. ಇವತ್ತು 5 ನಿಮಿಷದಲ್ಲಿ ಮನೆಯಲ್ಲೇ ಹೇಗೆ ಜೀರಿಗೆ ಪುಡಿ ಮಾಡೋದಂತ ತೋರಿಸ್ತೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಡೈಲಿ ನಾವು ಮಾಡೋ ಅಡುಗೆಗೂ ಇದು ಯೂಸ್ ಮಾಡ್ತೀವಿ. ಕಮ್ಮಿ ಪ್ರಮಾಣದಲ್ಲಿ ಹೇಗೆ ಮಾಡಿಕೊಂಡು ಮನೇಲಿ ಇಟ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಬಾಣಲಿಯಲ್ಲಿ ನಾನು ಒಂದು 50 ಗ್ರಾಮ್ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಬೇಕಾಗತ್ತೆ. ತುಂಬ ಲೋ ಫ್ಲೇಮಲ್ಲೇ ಇರಬೇಕು. ಆ್ಯಕ್ಚುಲಿ ಈ ಜೀರಿಗೆ ಪುಡಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಜೀರ್ಣಶಕ್ತಿನೂ ಇಂಪ್ರೂವ್ ಆಗುತ್ತೆ. ದಿನನಿತ್ಯ ಅಡುಗೆಗೂ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅಡುಗೆ ಟೇಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ. ಆಗಿಂದಾಗಲೇ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತಲ್ವ. ಅಂಗಡಿಯಿಂದ ತಂದಿರೋ ಜೀರಿಗೆ ಪುಡಿ ಎಷ್ಟು ಶುದ್ಧವಾಗಿರುತ್ತೋ ನಮಗೂ ಗೊತ್ತಿರಲ್ಲ. ಕಲಬೆರಕೆ ಎಲ್ಲ ಜಾಸ್ತಿ ಆಗಿದೆ ಈಗಿನ ಕಾಲದಲ್ಲೆಲ್ಲ. ಸೊ ಕಮ್ಮಿ ಪ್ರಮಾಣದಲ್ಲಿ ಒಂದು 50 ಗ್ರಾಮ್ಸ್ಗೆ ಮಾಡಿಕೊಂಡ್ರೆ ಈಸಿಯಾಗಿ 1 ಮಂತ್ ಬರುತ್ತೆ. ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಈಗ ನಾನು ಜೀರಿಗೆನೆಲ್ಲ ಹುರ್ಕೊಂಡಿರೋದೊಂದು ಪ್ಲೇಟಲ್ಲಿ ಹಾಕಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗೆ ಆದಮೇಲಿಂದ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಬಿಸಿನಲ್ಲೇ ಏನಾದರೂ ನಾವು ಜೀರಿಗೆ ಹುರಿದಿರೋದನ್ನ ಪೌಡ್ರ್ ಮಾಡಿಕೊಂಡ್ರೆ ಕಪ್ಪಾಗುತ್ತೆ. ಪೂರ್ತಿ ತಣ್ಣಗಾಗಿದೆ. ನಾನೊಂದು ಮಿಕ್ಸಿನಲ್ಲಿ ಬಂದಿದ್ದೀನಿ ನೋಡಿ, ಈ ಥರ ಇದೆ. ನೀವು ಇನ್ನೂ ನೈಸಾಗಿ ಬೇಕಿದ್ರೆ ಇನ್ನೂ ನೈಸಾಗಿ ಹಾಕ್ಕೋಬೋದು. ನಾನು ಸ್ವಲ್ಪ ತರಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮಸಾಲೆ ಬೌಲ್ ಅಂತಲೇ ಒಂದು ಇಟ್ಕೊಂಡಿದ್ದೀನಿ. ನಾನು ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ನಾನು ಡ್ರೈ ಮಸಾಲ ಪೌಡರ್ಸ್ ಎಲ್ಲ ಸ್ಟೋರ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಅದು ಈಸಿಯಾಗಿ ಒಂದು 50 ಗ್ರಾಮ್ಸ್ ಅಷ್ಟು ಹಿಡಿಯುತ್ತೆ ಜೀರಿಗೆ ಆ ಬೌಲ್ಸಲ್ಲಿ. ಸೊ ಮಸಾಲೆ ಡಬ್ಬಿ ಅಂತ ಹೇಳಿ ನಾನು ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸೊ ನಿಮಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಒಂದು ಸತಿ ಮನೇಲಿ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.